ನಿಮ್ಗೆ ಎಷ್ಟು ಲಕ್ಕಿ ಅಂತ ಅನ್ಸುತ್ತೆ? ಯಾಕಂದ್ರೆ ಕಾಲಪತ್ರ ಕೂಡ ಕೆ. ಈ ಕತೆಗೆ ಪೂರಕವಾಗಿತ್ತು, ಅದು ಪೂರಕವಾಗಿ ಕಾನೇ ಬಂದಿರೋದು. ಆಮೇಲೆ ಕಾ ಅಂದರೆ ಕನ್ನಡ ಅಲ್ವಾ, ಅದ್ರ ಮೇಲೆ ಪ್ರೀತಿ ಇರೋದ್ರಿಂದ. ಕಾಲಪತ್ರ ಸಿನಿಮಾದಿಂದ ಜನ ಏನೇನೆಲ್ಲ ನಿರೀಕ್ಷೆ ಮಾಡ್ಬೋದು? ಫೈನಲ್ ವರ್ಡ್ಸ್ ಏನು ಹೇಳ್ತೀರಿ ಅನ್ನೋದು? ತುಂಬ ಒಂದು ಕಮರ್ಷಿಯಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ನೋಡ್ಬೋದು. ತುಂಬ ಸರ್ಪ್ರೈಸ್ ಇದೆ ಆ್ಯಕ್ಚುಲಿ ಸಿನಿಮಾದಲ್ಲಿ. ಸೊ ಯಾವಾಗ ಸಿನಿಮಾ ಬರುತ್ತೆ, ಡೇಟನ್ನ ನೀವೇ ಹೇಳೋದಾದ್ರೆ? ಸೆಪ್ಟೆಂಬರ್ 13th ರಿಲೀಸ್ ಆಗ್ತಾ ಇದೆ. ನಿರ್ದೇಶಕನಾಗಬೇಕು ಅನ್ನೋಂಥದ್ದು ಕಳೆದ 15 ವರ್ಷಗಳ ಕನಸು. ಫೈನಲಿ ಆ ಕನಸು ನೆರವೇರಿದೆ. ಇವತ್ತಿಗೆ ಇವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು 15 ವರ್ಷ ಆಯಿತು. ಅವರ ಕನಸು ಈಡೇರುವಂತಹ ಖುಷಿಯಲ್ಲಿದ್ದಾರೆ. ಸೊ ಕಾಲಪತ್ರ ಸಿನಿಮಾದ ಮೂಲಕ ನಿರ್ದೇಶಕನಾಗಿ, ನಟನಾಗಿ ಹೊಸ ಮಿಂಚಿನ ಸಂಚಲನ ಸೃಷ್ಟಿಸಲು ಹೊರಟಿರ್ತಕ್ಕಂಥ ವಿಕ್ಕಿ ವರುಣ್ ಸರ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದೆ. ಓಕೆ, ನಿಮ್ಮನ್ನ ನಾವು ನಟನಾಗಿ ನೋಡಿದ್ದೀವಿ. ಸೊ ನಿರ್ದೇಶಕನಾಗಬೇಕು ಅನ್ನೋಂಥದ್ದು ನಿಮ್ಮ ಬಹು ವರ್ಷದ ಕನಸು. ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಈಡೇರ್ತದೆ. ಸೊ ಎಷ್ಟು ಖುಷಿ, ಎಷ್ಟು ಎಕ್ಸೈಟ್ಮೆಂಟ್ ಅಥವಾ ನರ್ವಸ್ನೆಸ್? ಮೂರು ಇದೆ ಆ್ಯಕ್ಚುಲಿ. ನಾವು ಚಾಮರಾಜನಗರದ ಮೂಡ್ಲುಪುರ ಅನ್ನೋದೊಂದು ಗ್ರಾಮದಲ್ಲಿ ಹುಟ್ಟಿ ಒಂದು 200 ಕಿಲೋಮೀಟ್ರ್ ದೂರದಿಂದ ಇಲ್ಲಿ ಬಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ನಮ್ಮ ಸೂರಿ ಸರ್ ಮುಖಾಂತರ ಹೀರೋ ಆಗಿ, ಇದೆಲ್ಲ ಒಂದು ಬ್ಲೆಸ್ಸಿಂಗು. ನಮ್ಮ ಕನಸುಗಳೆಲ್ಲ ಈಡೇರ್ತಿದೆ ಅನ್ನೋ ಖುಷಿನೂ ಇದೆ, ಪ್ಲಸ್ ಜವಾಬ್ದಾರಿನೂ ಇದೆ. ನಾವು ಯಾವ ಥರ ಸಿನಿಮಾ ಮಾಡ್ತಾಯಿದ್ದೀವಿ ಅನ್ನೋದು ಹ್ಯಾಪಿ, ಎಕ್ಸೈಟ್ಮೆಂಟ್ ಎಲ್ಲವೂ ಇದೆ. ಯೋಗರಾಜ್ ಭಟ್ ಸರ್ ಮತ್ತು ಸೂರಿ ಸರ್ ಅಂತಹ ದಿಗ್ಗಜರ ಜೊತೆ ಬೆಳೆದಂಥವ್ರು, ಅವ್ರ ಗರಡಿಯಲ್ಲಿ ಪಳಗದಂಥವ್ರು. ಸೊ ನಿರ್ದೇಶನ ನಿಮಗೆ ಸವಾಲು ಅನ್ನಿಸ್ತಾ ಅಥವಾ ಈಸಿ ಅನ್ನಿಸ್ತಾ ಅಥವಾ ಹೇಗೆ? ಇಲ್ಲ, ಪಳಗಿದ್ರೂ ನಾವು ಇಂಡಿಪೆಂಡೆಂಟ್ ಮಾಡಬೇಕಾದ್ರೆ ಅದರದ್ದೇ ಆದಂಥ ಒಂದಷ್ಟು ಚಾಲೆಂಜ್ ಇರುತ್ತೆ. ಯಾಕಂದರೆ ಹೊಸ ಸ್ಕ್ರಿಪ್ಟ್ ಇರುತ್ತಲ್ಲ, ಅದರಲ್ಲಿ ನಮ್ಮ ಸರ್ ಯೋಗರಾಜ್ ಸರ್, ಸೂರಿ ಸರ್ ಜೊತೆ ಮಾಡಿದ್ರಿಂದ ಈ ಸಿನಿಮಾದಲ್ಲಾಗೋ ಪ್ರಾಬ್ಲಮ್ಸು ಆ ಥರದ್ದು ಮತ್ತು ಸ್ಕ್ರೀನ್ ಪ್ಲೇ, ಕಥೆಯಲ್ಲಿ ಹೇಗೆ ಚೂಸ್ ಮಾಡಬೇಕು ಭಾಳ ತುಂಬ ಹೆಲ್ಪ್ ಆಗಿದೆ. ನಾನು ಏನು ಇಲ್ಲದೆ ಡೈರೆಕ್ಟಾಗಿ ಬಂದಿದ್ದರೆ ತುಂಬ ಟಫ್ ಆಗಿರ್ತಾಯಿತ್ತು. ನಮ್ಮ ಸೂರಿ ಸರ್, ಯೋಗರಾಜ್ ಸರ್ ಅವಂಥ ಗುರುಗಳು ಸಿಕ್ಕಿದ್ದು ನನ್ನ ಭಾಗ್ಯ. ಅದರಿಂದ ನನಗೆ ಈ ಕೆಲಸ ಮಾಡೋದಕ್ಕೆ ಈಸಿ. ಸರ್, ಕಾಲಪತ್ರ ಅಂದರೆ ಏನೇನು ಹೇಳಲಿಕ್ಕೆ ಹೊರಟಿದ್ದೀರಿ ಈ ಸಿನಿಮಾದ ಮೂಲಕ ಅನ್ನುವಂಥದ್ದು? ಅಂದರೆ ನಾನು ಏನು ಆ್ಯಕ್ಚುಲಿ ಏನು ಸೋಷಿಯಲ್ ಕಾಸ್ ಆಗಲಿ ಮತ್ತೊಂದಾಗಲಿ ಒಂದು ಹೊಸ ಥರ ಕಥೆನ ಟ್ರೈ ಮಾಡಿದ್ದೀವಿ ಸಿನಿಮಾದಲ್ಲಿ. ಒಂಥರ ಕಮರ್ಷಿಯಲ್ ಎಕ್ಸ್ಪರಿಮೆಂಟ್ ಅಂತಲೇ ಹೇಳ್ಬೋದು. ಕಮರ್ಷಿಯಲಾಗಿ ಏನೇನು ಇರಬೇಕು ಅದೆಲ್ಲ ಇರುತ್ತೆ, ಪ್ಲಸ್ ಅದ್ರ ಜೊತೆ ಒಂದು ಹೊಸ ಥರದ ಒಂದು ಕಥೆ ಇರುತ್ತೆ ಈ ಸಿನಿಮಾದಲ್ಲಿ. ಅದು ನೀವು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಸರ್, ಕನ್ನಡ ಚಿತ್ರರಂಗ ಒಂದು ರೀತಿ ಬಲ ಕಳೆದುಕೊಂಡಿತ್ತು. ಸೊ ಭೀಮಾ ಮತ್ತು ನಮ್ಮ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದಿಂದ ಜನ ಥಿಯೇಟ್ರಿಗೆ ಬರೋಕ್ಕೆ ಶುರು ಮಾಡಿದ್ದಾರೆ. ಈ ಒಂದು ರೈಟ್ ಟೈಮಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಹೊರಟಿದ್ರಿ. ಸೊ ಯಾವಾಗ ಸಿನಿಮಾ ಬರುತ್ತೆ, ಡೇಟನ್ನ ನೀವೇ ಹೇಳೋದಾದ್ರೆ? ಅಂದರೆ ಸೆಪ್ಟೆಂಬರ್ 13th ರಿಲೀಸ್ ಆಗ್ತಾ ಇದೆ. ನಾವು ಸಿನಿಮಾಗೆ ಬರಬೇಕು ಅಂದ್ಕೊಂಡಾಗಲೂ ಮುಂಗಾರು ಮಳೆ ದುನಿಯಾ ಹಿಟ್ಟಾಗಿತ್ತು. ಇವಾಗ ನನ್ನ ಮೊದಲನೇ ಡೈರೆಕ್ಷನ್ ರಿಲೀಸ್ ಆಗ್ತಾರೆ ಟೈಮಲ್ಲೂ ವಿಜಯ್ ಸರ್ದು ಮತ್ತು ಗಣೇಶ್ ಸರ್ದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿರೋದು. ನನಗೊಂಥರ ಹಳೆಯದೆಲ್ಲ ನೆನಪು, ಜೊತೆಲಿ ನನ್ನ ಸಿನಿಮಾನೂ ಬರ್ತಾ ಇರೋದು ಭಾಳ ಖುಷಿ ಇದೆ. ಸರ್, ಕನ್ನಡ ಸಿನಿಮಾ ರಂಗಕ್ಕೆ ಅದರ ಒಂದು ದಿಕ್ಕನ್ನೇ ಬದಲಾಯಿಸಿದಂಥ ಸಿನಿಮಾಗಳ ಪೈಕಿ KGF ಮತ್ತು ಕಾಂತಾರ. ಸೊ ನೀವು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಕೂಡ ಕೆಂಡ ಸಂಪಿಗೆ, ಕಾಲೇಜ್ ಕುಮಾರ ಒಂದು ಹಂತಕ್ಕೆ ಬ್ರೇಕ್ ಕೊಟ್ಟಂತಹ ಸಿನಿಮಾ. ಸೊ ಇವಾಗ ಹೊಸ ಸಿನಿಮಾ ಮೂಲಕ ಬರ್ತಾ ಇದ್ದೀರಾ. ಕೆ ನಿಮ್ಗೆ ಎಷ್ಟು ಲಕ್ಕಿ ಅಂತ ಅನ್ಸುತ್ತೆ? ಯಾಕಂದರೆ ಕಾಲಪತ್ರ ಕೂಡ ಕೆ. ಸೊ ಆ ಒಂದು ಕೆ ಲೆಟರ್ ಮೇಲೆ ನಿಮಗೆಷ್ಟು ಒಂದು ನಿರೀಕ್ಷೆ ಇದೆ? ಆ ಒಂದು ಅದೃಷ್ಟ ಪರೀಕ್ಷೆ ಅಥವಾ ಸಕ್ಸಸ್ ಸೀಕ್ರೆಟ್ ಏನು ಅನ್ನುವಂಥದ್ದು ಕೆ? ಅಂದರೆ ನಾನು ಕತೆಗೆ ಅಂತಲೇ, ಕತೆಗೋಸ್ಕರನೇ ಇಟ್ಟಿರೋದು. ಯಾವುದೋ ಒಂದು ಆಲ್ಫಾಬೆಟಿಕ್ ಆಗಿ 2 ಸಿನಿಮಾ ಆದಮೇಲೆ ಇದು ಕೆ ಬರಬೇಕಂತೇನಿಲ್ಲ. ಈ ಕತೆಗೆ ಪೂರಕವಾಗಿತ್ತು, ಅದು ಪೂರಕವಾಗಿ ಕಾನೇ ಬಂದಿರೋದು. ಆಮೇಲೆ ಕಾ ಅಂದರೆ ಕನ್ನಡ ಅಲ್ವಾ, ಅದ್ರ ಮೇಲೆ ಪ್ರೀತಿ ಇರೋದ್ರಿಂದ. ಸರ್, ನಾನು ಈ ಹಿಂದೆ ಹೋಗೋದಾದರೆ ಎಸ್ಪೆಷಲಿ ನೀವು ಜಾಸ್ತಿ ವರ್ಕ್ ಮಾಡಿದಂಥ ಸಿನಿಮಾಗಳು ಜಾಕಿ, ಅಣ್ಣ ಬಾಂಡು ಮತ್ತು ನಮ್ಮ ಶಿವಣ್ಣ ಸಿನಿಮಾಗಳಿಗೆ, ಅವರು ದೊಡ್ಡ ಮನೆ ಹುಡುಗರು ಸಿನಿಮಾಗಳಿಗೆ ನೀವು ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿದ್ದು. ಸೊ ಇವತ್ತು ಒಬ್ಬ ಡೈರೆಕ್ಟರಾಗಿ ನಿಮ್ಮನ್ನು ನೀವು ಅಂದರೆ ಚಾಲೆಂಜಿಂಗ್ ಆಗಿ ಒಂದು ಅದೃಷ್ಟ ಪರೀಕ್ಷೆಗಳಿದ್ದಿದ್ರಿ. ಏನು ಹೇಳ್ತೀರಾ ಆ ದಿನಗಳನ್ನು ಒಂದು ರೀಕಾಲ್ ಮಾಡ್ಕೊಳ್ಳೋದಾದ್ರೆ? ಅಂದರೆ ನಾವು ಫಸ್ಟ್ ಬಂದಾಗ ಡೈರೆಕ್ಟ್ರ್ ಆಗ್ತೀವೋ ಇಲ್ಲ, ಆ್ಯಕ್ಚುಲಿ ಏನಾಗ್ತೀವಿ ಅಂತ ಗೊತ್ತಿರಲಿಲ್ಲ. ಸಿನಿಮಾನ ಪ್ರೀತಿ ಮಾಡ್ತಾಯಿದ್ವು ಅಷ್ಟೇ. ಸಿನಿಮಾನ ಆಗಾದ್ವಾಗ ಪ್ರೀತಿ ಮಾಡ್ತಾಯಿದ್ವು. ಅದರಿಂದ ಹೋಗ್ತಾ ಅದು ಹಂಗೆ ಬಂದ ತಕ್ಷಣ ಏನೂ ಆಗಲ್ವಲ್ಲ. ಈ 15 ವರ್ಷ ಜರ್ನಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲದನ್ನು ಮಾಡಿಕೊಂಡು ಹೋಗ್ಬೇಕಾದ್ರೆ ಹಂಗೆ ಬಂದಿರೋದು. ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇದೇ ಆಗಬೇಕಾಗಿತ್ತು ಅದಾಗ ಆ ಥರದ್ದು ಏನೂ ಇಲ್ಲ. ಅದಕ್ಕೆ ಸರ್, ನನ್ನ ಫೈನಲ್ ಕ್ವಶನು, ನಿಮ್ಮ ಕಂಟೆಂಟು ಅಥವಾ ಕೆಲವೊಂದಿಷ್ಟು ಗ್ಲಿಮ್ಸ್ಗಳನ್ನು ನಿಮ್ಮ ಗುರುಗಳಾಗಿರ್ತಕ್ಕಂಥ ಸೂರಿ ಸರ್ಗೆ ಮತ್ತು ಯೋಗರಾಜ್ ಸರ್ಗೆ ಏನಾದರೂ ತೋರಿಸಿದ್ರಾ ಸಿನಿಮಾದ ಬಗ್ಗೆ? ಅವರು ಏನು ಭವಿಷ್ಯ ನುಡಿದ್ರು, ಏನು ಹೇಳಿದ್ರು ಇಬ್ಬರು ಅನ್ನೋವಂಥದ್ದು? ಸೂರಿ ಸರ್ಗೆ ನಾವು ಒಂದು ಟೀಸರ್ ಕಟ್ ಮಾಡಿದೆ. ಅದು ತೋರಿಸಿದಾಗ ಚೆನ್ನಾಗಿದೆ ಕಣ, ಲೊಕೇಶನ್ನೆಲ್ಸ್ ಎಲ್ಲ ಚೆನ್ನಾಗಿದೆ ಅಂತೇಳಿ ಒಂದಷ್ಟು ಕರೆಕ್ಷನ್ ಹೇಳಿದರು. ಅದನ್ನೆಲ್ಲ ಮಾಡ್ತಾಯಿದ್ದೀನಿ. ಫೈನಲ್ ಕಟ್ ಆದಮೇಲೆ ವಾಪಸ್ ತೋರಿಸ್ತೀನಿ ಸೂರಿ ಸರ್. ಯೋಗರಾಜ್ ಸರ್ಗೆ ಇನ್ನೂ ತೋರಿಸಿಲ್ಲ ಏನು.
ಕಾಲಪತ್ರನಲ್ಲಿ ಎಷ್ಟು ಶೇಡ್ಸ್ ಬರುತ್ತೆ? ಯಾಕಂದರೆ ನಾನು 3 ಪೋಸ್ಟರಲ್ಲೂ ಡಿಫ್ರೆಂಟಾಗಿ ಕಾಣ್ತೀರಿ. ಸೊ ಆ 3 ಶೇಡ್ಸು ಜೊತೆಗೆ ನಿಮ್ಮ ಈ ಗೆಟಪ್ಪು, ಈ ಲುಕ್ಕು, ಈ ಹೇರ್ ಸ್ಟೈಲ್ ಯಾವ ಸಿನಿಮಾಗೋಸ್ಕರ ಮಾಡಿಸಿರೋದು ಅನ್ನೋದು? ಅಂದರೆ ಕಾಲಪತ್ರದಲ್ಲಿ ಏನಿಲ್ಲ, ಒಂದು ಕ್ಯಾರೆಕ್ಟರ್ ಜರ್ನಿ ಇರುತ್ತೆ ಅಷ್ಟೇ. ಅದರಲ್ಲಿ ಏನು ಗೆಟಪ್ ಚೇಂಜ್ ಅಂತ ಏನಿರಲ್ಲ. ಅವನು ಕೆಲಸದಲ್ಲಿ ಇರ್ತಾನೆ, ಕೆಲಸದಲ್ಲಿ ಇಲ್ಲದೆ ಇರಬೇಕಾದ್ರೆ ಹೇಗಿರ್ತಾನೆ ಅನ್ನೋದಷ್ಟೇ ಇರುತ್ತೆ. ಇದು ಗೆಟಪ್ ಏನಿಲ್ಲ, ಸುಮ್ಮನೆ ಇವಾಗ ಪ್ರಮೋಷನ್ ಇದೆಯಲ್ಲ ಅದಕ್ಕೆ ಮಾಡಿಸಿರೋದು ಅಷ್ಟೇ. ಕಾಲಪತ್ರ ಸಿನಿಮಾದಿಂದ ಜನ ಏನೇನೆಲ್ಲ ನಿರೀಕ್ಷೆ ಮಾಡ್ಬೋದು? ಫೈನಲ್ ವರ್ಡ್ಸ್ ಏನು ಹೇಳ್ತೀರಿ ಅನ್ನೋಂಥದ್ದು? ತುಂಬ ಒಂದು ಕಮರ್ಷಿಯಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ನೋಡ್ಬೋದು. ತುಂಬ ಸರ್ಪ್ರೈಸ್ ಇದೆ ಆ್ಯಕ್ಚುಲಿ ಸಿನಿಮಾದಲ್ಲಿ. ಅದು ನಿಮಗೆ ಟ್ರೈಲರ್ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ನಟ ವಿಕ್ಕಿ ವರುಣ್ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.